ನಾನು ತಪ್ಪು ಮಾಡಿಬಿಟ್ಟೆ. ರಾಮನ್ನ ಸಾಯಿಸ್ಬಿಟ್ಟಾಗಿತ್ತು. ತಪ್ಪು ಮಾಡಿಬಿಟ್ಟೆ ನಾನು. ಅವನಿಗೆ ಎಷ್ಟು ದಿವಸ ಲಕ್ಷ್ಮಿ ಮನೆಗೆ ತಾಂಡು ಮಾಡ್ತಾಯಿದ್ಲು. ಇವಾಗ ನಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ನೋಡು. ಬಿಟ್ಟಮ್ಮ ಬಿಟ್ಟಮ್ಮ ಬಿಟ್ಟಮ್ಮ. ಏನಪ್ಪ ಏನಪ್ಪ ನಮ್ಮ ಪರಿಸ್ಥಿತಿ ನೋಡಿ ನಗಿತಾ ಇದೆಯಾ? ಮಾಡಿದ್ದೀನೋ ಮಾರಾಯ, ಉಪ್ಪು ತಿಂದ್ಮೇಲೆ ನೀರು ಕುಡಿಯಬೇಕು. ನೀನು ಹಳ್ಳಿನ ಹೊಡೆದು ಬಡ್ದು 30 ಹೊಡೆದು ಕಿತ್ಕೊಂಡು ಹೋದ್ನು. ಅಯ್ಯೋ ಅದೆಲ್ಲ ಬಿಟ್ಟಮ್ಮ. ಇನ್ನೇನ ನಂಕನು ಇವಳ್ಗ ಬಾತ್ರಿಗ ಮದುವೆ ಮಾಡ್ತೀನಿ ಅಂದಲ್ಲ ಇವತ್ತು, ಮರ್ತೋಗ್ಬಿಟ್ಟೇನು? ಅಯ್ಯೋ ಮರ್ತೇ ಹೋಗ್ಬಿಟ್ಟು ನೋಡಪ್ಪ. ಹೋಗ್ರಪ್ಪ, ಅಲ್ಲೋಗಿ ದೇವಸ್ಥಾನದವ ತಾಳಿ ಕಚ್ಕೊಂಡ್ ಹೋಗ್ರಿ. ಆ ಸುದ್ದಿನೇ ಮರ್ತೋಗ್ಬಿಟ್ಟು ನೀನು ನೋಡು. ಎತ್ತದ್ಲಿ ಇವಾಗ ಬಾತಿ ಬಟ್ಟೆಗೇನೋ ಒಗಿತಾ ಇರ್ಬೇಕಪ್ಪ. ಹೋಗ್ ಕರ್ಕೊಂಡೋಗಿ ತಾಳಿ ಕಟ್ಟೋಗು. ನೀನ್ ಬರ್ತೀನಿ ಅಂತ ಹೇಳ್ದೆ, ನೀನ್ ಬರಿಲ್ಲ ಅಂದ್ರೆ ಅವಳು ಒಪ್ಪಲ್ಲ. ಯಾಕೋ ಬರೋ ಮನ್ಸಿಲ್ಲ, ಹೋಗಪ್ಪ. ಅಲ್ಲ ನಮ್ಮ ಚಿಂತೆ ನಮ್ಗಾದ್ರೆ ನಿಂಗೊಂದು ಚಿಂತೆ. ನಾವು ಏನಪ್ಪ ನಮ್ಮ ಪರಿಸ್ಥಿತಿ ಹಿಂಗಾಗೋಯ್ತಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನೀನು ತಾಳಿ ಕಟ್ಟೋ ಚಿಂತೆನಾ? ನಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲೇನಪ್ಪ? ಮಗಳೇ ಮಗಳೇ. ಯಾರು ನಿನ್ನ ಮಗಳು ಅಂದಿದ್ದಿ ಅಂದ್ರೆ ಬೀಳ್ತಾವೆ ಏಟಗಳಿಂಕ. ಅತ್ತೆ ಇರೋ ವಿಷಯ ಹೇಳ್ಬಿಡ್ತೀನಿ ನಾನು. ಹೆಂಗೂ ಇವಾಗ ನಾವು ಮುನ್ಗೋಗಿದ್ದೀರಿ. ಯಾಕ ಎಲ್ಲ ವಿಷಯ ಮುಚ್ಚಿಕೊಂಡು? ಏನೇ ತಾಯಿ ಏನು ಈ ಅಪ್ಪನ ನಮ್ಮ ಅಪ್ಪನಲ್ಲ, ಅದ್ಯಾಕೆ ಎತ್ತು ತಂದೆ ಅಲ್ಲ ಅಂತ ಇದೆಯಾ? ನಾನು ಹೇಳೋದು ಪೂರ್ತಿ ಕೇಳಕ್ಕೆ ಮಧ್ಯ ಮಾತಾಡಬೇಡತ್ತೆ. ಈ ಅಪ್ಪನು ನಮ್ಮ ಅಪ್ಪನಲ್ಲ, ನಾವು ಶ್ರೀಮಂತರಲ್ಲ, ನಾವು ಮಾಮೂಲಿ ಕೂಲಿ ಮಾಡ್ಕೊಂಡು ತಿನ್ನೋರೆ. ನಿಮ್ಮ ಮಗನ ಆಫೀಸ್ಗೆ ಹೋಗ್ತಾ ಇದ್ನು, ನಾನು ಅದೇ ಆಫೀಸಾಗಿ ಕೆಲಸ ಮಾಡ್ತಾಯಿದ್ನಿ. ನೀವು ಶ್ರೀಮಂತರ ಬೇಕು ಅಂತ ಹೇಳಿದ್ರಂತೆ, ಅದಕ್ಕೆ ಈ ಅಪ್ಪನ ನಾಟಕದವನು ಈ ಅಪ್ಪನ ಕರ್ಕೊಂಬಂದು ಮದುವೆ ಆಗೋವರೆಗೂ ನಾಟಕ ಮಾಡಿಸಿದ್ದು. ದಿನಕ್ಕಿಷ್ಟು ಅಂತ ಕೂಲಿ ಕೊಡ್ತಾಯಿದ್ರಿ ಈ ಅಪ್ಪನ್ಕ. ನಮ್ಗೆ ಯಾವ ಆಸ್ತಿನೂ ಇಲ್ಲ, ಯಾವ ಮನೆಯೂ ಇಲ್ಲ, ಯಾವ ಬಂಗ್ಲೆನೂ ಇಲ್ಲ. ನಾವು ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದರು. ಏನು ಹೇಳ್ತಾ ಇದೆಯಾ? ಅಯ್ಯೋ ನೀನು ಬಾಯ್ ಕಮ್ಮು ಅನ್ನಾಕ ನೀಕ ಬರಬಾರ್ದು ರೋಗ ಬಂದು ಹೊತ್ಕೊಂಡೋಗಿ. ಏನೇ ಇದು? ಏನಿದು ಅಂದರೆ ಇರೋದೇ ಹೇಳ್ತಾ ಇದ್ದೀನಿ, ನಾನೇನು ಸುಳ್ಳೇನು ಹೇಳ್ತಾ ಇಲ್ಲ. ಹೆಂಗೂ ಕತ್ಕಾನ ಬಂದ್ಬಿಟ್ಟವೆ, ಇನ್ನು ತಲೆ ಮುಳುಗೋಗೋದೊಂದು ಬಾಕಿ ನಮ್ಮನೆ. ಇನ್ನು ಏನೇನು ಓದ್ತದೋ ಅದು ತಿಳಿದು ಎಲ್ಲ ಹೋಗ್ಲಿ ಬಿಡಮ್ಮ, ಎಲ್ಲ ಹೊರಟೋಗ್ಲಿ. ಅವನು ಹೋದ್ನಲ್ಲ ರಾಮನಿಂದನೇ ಎಲ್ಲ ಹೊರಟೋಯ್ತು, ಎಲ್ಲ ಹೊರಟೋದು. ನಮ್ಮ ಮನೆಗಿದ್ದಿದ್ದು ಲಕ್ಷ್ಮಿ ಕೂಡ ಅವನಿಂದನೇ ಹೊರಟೋದು. ಇವ್ಯಾರು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಹೋಯ್ತು, ಇನ್ನೇನು ಉಳ್ದಿಲ್ಲ. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಯಾಕೋ ತ್ವಾಟದ ಹತ್ರಕ್ಕೆ ಹೋಗಿಲ್ಲೇನಾ? ಒಡವಿಗೆಲ್ಲ ಬಿಚ್ಚಿಸ್ಕೊಂಡು ಹೋದಲ್ಲ, ಎಲ್ಲ ದುಡ್ಡೆಲ್ಲ? ತ್ವಾಟದ ಹತ್ರಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ನೀರು ಬರ್ತಾ ಇಲ್ಲಂತೆ, ಮೋಟ್ರೇನೋ ಸುಟ್ಟೋಗೋದಂತೆ. ಲಕ್ಷ್ಮಣ್ಣು ಫೋನ್ ಮಾಡಿದ್ನು. ಯಾಕೆ ಕುಡ್ದ್ಬಿಟ್ಟು ಬಂದಿದ್ಯಾ? ನಾನು ಕುಡ್ದ್ಬಿಟ್ಟು ಬಂದಿಲ್ಲ. ಇಲ್ಲ ನಾನು ಕುಡ್ದ್ಬಿಟ್ಟು ಬಂದಿಲ್ಲ. ಲೇ ದುಡ್ಡೆಲ್ಲ ಒಡವೆ ವಸ್ತು ಮನೆಗಿಂದೆಲ್ಲ ಬಾಚ್ಕೊಂಡೋದು, ಎಲ್ಲ ದುಡ್ಡು? ಯಾವ ದುಡ್ಡು ನನ್ನ ಹತ್ರ ಇಲ್ಲ, ಯಾರು ನನಗೆ ಕೊಟ್ಟಿಲ್ಲ ದುಡ್ಡು. ಸುಳ್ಳು ಹೇಳ್ತಾ ಇದೆಯಾ? ಅಯ್ಯೋ ರೀ, ನಮ್ಮ ಹತ್ರ ಎಲ್ಲ ಬಿಚ್ಚಿಸ್ಕೊಂಡು ಹೋದ್ರಲ್ಲ ಒಡವೆ ಎಲ್ಲ ಎಲ್ಲಿ? ಹಬ್ಬ ಯಾಕೆ ಇಷ್ಟೊಂದು ಕುಡ್ಬಿಟ್ಟು ಬಂದಿದ್ದೀಯ? ಏನಾಯ್ತು ನಿಂಕ? ನನ್ನ ಇಷ್ಟ, ನೀನೇನು ಕೇಳಬೇಕಾಗಿಲ್ಲ ಆಯ್ತಾ? ನನಗೆ ಹೆಂಗೆ ಇಷ್ಟ ಬರ್ತದೋ ನಾನು ಹಂಗಿರ್ತೀನಿ. ನಮ್ಮ ಅಮ್ಮನು ನಮ್ಮ ರಾಮಣ್ಣನ ಸಾಯಿಸ್ದಂಗೆ ನನ್ನೂ ಸಾಯಿಸ್ಬಿಡ್ತಾಳೆ ಸುಪಾರಿ ಕೊಟ್ಟು. ಏನು ರಾವಣ್ಣ ಸಾಯಿಸಕ್ಕಿದ್ರ? ಸಾಯಿಸಾಕಿದ್ರಿ, ಸುಪಾರಿ ಕೊಟ್ಟು ಸಾಯಿಸಾಕಿದ್ರಿ. ಏನು ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀರಾ? ಭರತಾ, ಏನು ಮಾತಾಡ್ತಾ ಇದೆಯೋ? ಕುಟ್ಬಿಟ್ಟು ಬಂದು ಬ್ಯಾಗ್ ಬಂದಂಗೆಲ್ಲ ಮಾತಾಡ್ತಾ ಇದೆಯೇನೋ? ಲೇ ಶುಭ, ನಾನು ನಿಜನೇ ಹೇಳ್ತಾ ಇದ್ದೀನಿ, ಸುಳ್ಳಂತೂ ಹೇಳ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಲೇ ಕುಡ್ದಾಗ ನಿಜ ಹೇಳ್ತಾರೆ ಅಂತ ಹೇಳ್ತಾರಲೇ, ಅವಾಗ ಜ್ಞಾನ ಇರಲ್ಲಂತೆ. ಅದೇನಿನ ಏನೋ ಇಂಗ್ರಿಸ್ಕಳೆ ಸರಿಯಾಗಿ. ಬಾವನ್ನ ಯಾಕೆ ಸಾಯಿಸಿದ್ದು? ಯಾಕೆ ಸಾಯಿಸಿದ್ರು ಏನೋ ಅದೆಲ್ಲ ನಂಗೆ ತಿಳಿದು. ಒಟ್ನಾಗ ನಮ್ಮ ಅಮ್ಮನ ನನ್ನೂ ಸಾಯಿಸ್ತಾಳೆ. ನಂಗೆ ದಿಗ್ಲಾದಾದ್ರೆ ನಮ್ಮ ಅಮ್ಮನ ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾಳೋ ಅಂತ. ಏನತ್ತೆ ಬರಬಾರ್ದು ರೋಗ ಬಂದಿರೋದು ನಿಂಕ? ಯಾಕತ್ತೆ ಇಂಥ ಕೆಲಸ ಮಾಡ್ಬಿಟ್ಟೆ? ಅಲ್ಲ ಬಾವನ್ನ ಸಾಯಿಸಂಥದ್ದೇನಿತ್ತು? ನಾವೆಲ್ಲ ಕೇಳಿದ್ರೆ ಇಲ್ಲ ಕಾಶಿಗೆ ಹೋಗೋಣ ಅಂತ ಹೇಳಿದ್ವಿ. ಇದೇನತ್ತೆ? ಲೇ ಅವ್ನು ಕುಡ್ದ್ಬಿಟ್ಟು ಬಂದು ಏನೇನೋ ಮಾತಾಡ್ತಾವನೆ, ನೀನು ಹೋಗಿ. ಯಾರು ಸಾಯಿಸಿದ್ವಾ? ಪಕ್ಕದೂರು ಶಾರ್ಗ್ ಹೋಗ್ರು ಸಾಯಿಸಿದ್ದು. ನಮ್ಮ ಹತ್ರ 2 ಲಕ್ಷ ಇಸ್ಕೊಂಬಿಟ್ರು, ನಮ್ಮ ರಾಮಣ್ಣನ ಫಿನಿಶ್ ಮಾಡಾಕ್ಬಿಟ್ರು. ಕೆರೆಗೆ ಹಾಕಿದ್ರು, ಕೆರೆಗೆ ಮೊಸಳೆ ಎಲ್ಲ ತಿಂದಾಕ್ದು. ನಿಜ ಹೇಳ್ತಾ ಇದೆಯಾ? ನಿಜನೇ ಹೇಳ್ತಾ ಇದ್ದೀನಿ. ಸುಪಾರಿ ಕೊಟ್ಟಿದ್ದು ನಮ್ಮ ಅಮ್ಮನ, ಸಾಯಿಸಿದ್ದು ಅವರು. ನಂದೇನು ತಪ್ಪಿಲ್ಲ. ನಮ್ಮ ಅಮ್ಮನ ಹೇಳೋಳೆ, ರಾಮನ ಸತ್ತೋದ್ರೆ ಆಸ್ತಿ ಎಲ್ಲನೂ ನಿಮ್ಮಿಬ್ಬರಿಗೆ ಆದದೆ, ರಾಮನ್ ನನ್ನ ಮಗನಲ್ಲ, ನನ್ನ ಸೋದಿ ಮಗನು ಅವನ್ನ ಸಾಯಿಸ್ಬಿಡ್ರಿ ಅಂತ ಹೇಳೋದು. ನಾವು ನಿಜ ಅಂತ ತಿಳ್ಕೊಂಡು ಸಾಯಿಸಿದ್ವಿ.
ಇವತ್ತು ಬೀದಿ ಬೀದಿ ಬಿಗಾರಿಗಳಾಗೋಗಿದ್ದೀನಿ. ನಮ್ಮನ್ನು ಯಾರು ಮಾಡೋರೇ ಇಲ್ಲ, ನಮಗೆ ಮರ್ಯಾದೆ ಕೊಡೋರೇ ಇಲ್ಲ. ಹ್ಞೂ ಲೇ ಭರತ, ಕುಡ್ದ್ಬಿಟ್ಟು ಬಂದು ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ಎಲ್ಲ ದುಡ್ಡು? ದುಡ್ಡು ಇಲ್ಲ, ದೂಗಾಣಿನೂ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಖಲಾಸ. ಖಲಾಸ ಅಂದರೆ ಖಲಾಸ. ಅಯ್ಯೋ ಅಯ್ಯೋ ಪಾಪಿಗಳ್ರ, ಭಾವನೆ ಎಷ್ಟು ಒಳ್ಳೆಯವನು, ಎಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇದ್ನು, ನಮ್ಮ ಸಂಸಾರನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ನು. ಅಂಥವನ್ನ ಸಾಯ್ಸಕ್ಕ ನಿಮ್ಗೆ ಹೆಂಗನ ಮನ್ಸು ಬತ್ತೋ? ನಾನಂತೂ ಸುಮ್ಮನೆ ಇರಲ್ಲ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ಅಮ್ಮನ ಮೇಲೆ ಕೊಡ್ತೀನಿ, ಆ ಶಾನ್ ಬಗ್ರ ಮೇಲೆ ಕೊಡ್ತೀನಿ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಏನಾನ ಮಾಡ್ಕೊಂಡು ಸಾಯಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಪಾರ್ತ ಪಕ್ಕ ಏಯ್ ಬೇಡ. ದುಡ್ಡು ಕೊಟ್ಟಿದ್ದು ನಮ್ಮ ಅಮ್ಮನ, ಸಾಯಿಸಿದ್ದು ಶಾನ್ ಬಗ್ರು. ಅವ್ನು ಬಗ್ರಿತಾ ಇರೋದು ನಾನು. ನಯ ಪೈಸೆ ಯಾವನು ಮರ್ಯಾದೆ ಕೊಡಲ್ಲ. ಹ್ಞೂ ಎಲ್ಲವನ್ನೂ ನಮ್ಮ ಅಣ್ಣ ಹೇಳ್ತಿದ್ದ ಹಣ 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 ಅಂತ ಇದ್ರು. ಇವತ್ತು ಕ್ಯಾರೇ ಮಾಡಲ್ಲ. ಹ್ಞೂ ದೇವರನಿಗೂ ನೀನು ಹೇಳ್ತಾ ಇರೋದಲ್ಲ ನಿಜನಾ? ನಿಜ 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 ನಿಜ. ಅಯ್ಯೋ ಎತ್ತು ತಾಯಿನ ಯಾರನ್ನ ಹಿಂಗ್ ಹೊಡಿತಾರೇನಾ? ಕಾಲಾಗ ಹೊಡಿತಾರೇನಾ? ಎತ್ತು ಸಾಯಿ ಅಲ್ಲ ನೀನು, ರಾಜೇಶ್ ನೀನು, ರಾಜೇಶ್ ನೀನು. ನಿಮ್ಮ ಬದುಕಿರ್ಗುದ್ದು ನೀನು ಸಾಯಿ, ನೀನು ಸಾಯೆ. ಬದುಕಿರ್ಗುದ್ದು ನೀನು ಸಾಯಿ ಸಾಯೆ. ಲೇ ಲೇ ಸುಬಿ ಬಾರೆ, ಇವನ್ ಎಳ್ಕೊ ಬಾರೆ. ಏನಾಯ್ತು ಈಗ? ಬಿಡುವ ಬಿಡುವ. ಯಾಕೆ ಏನಾಯ್ತು? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ಇವ್ರು ಬೇಡ, ಇವ್ರು ಬದುಕಿರ್ಬೋದು, ಸತ್ತೋಗ್ಬೇಕು ಇಲ್ಲ. ಬಿಡು ನಿಮ್ಮಮ್ಮನ ಬಿಡು. ಅಲ್ಲ ಹೆಂಗ್ಸ್ರ ಬುದ್ಧಿ ಎಂಥದ್ದು ಅಂತ ನಿನ್ಗೆ ಗೊತ್ತಾಗಲ್ಲ. ನಿಮ್ಮಮ್ಮನ ಹೋಗಿ ಸಾಯಿಸು ಅಂತ ಹೇಳಿದ ತಕ್ಷಣ ನಿನ್ನ ಬುದ್ಧಿ ಎಲ್ಲೋಗಿತ್ತು? ಎಲ್ಲೋಗಿತ್ತು ನಿನ್ನ ಬುದ್ಧಿ? ಚಿಕ್ಕ ಮಕ್ಕಳಾಗಿಂದ ಎತ್ತು ಒತ್ತು ಸಾಕಿದ್ನಲ್ಲ ನಿಮ್ಮ ಅಣ್ಣ ಮೇಲೆ ನಿಮ್ಮ ಕರುಣೆ ಇಲ್ಲ. ನಿಮ್ಮ ಅಮ್ಮನೇನೋ ಹೇಳಿದ್ಲು ಮಲ್ತಾಯಿ, ದುರ್ಬುದ್ಧಿ. ನಿನ್ಗೆಲ್ಲೋಗಿತ್ತು ಬುದ್ಧಿ? ಓದಿದೆಯಲ್ಲ ಅಷ್ಟು ನಿನ್ಗಿರಿಲ್ಲ ಬುದ್ಧಿ. ತಲೆಗೆ ಎಸ್ಬಿಡ್ಲು ನಮ್ಮ ಅಮ್ಮನ, ತಲೆಗೆ ಎಸ್ಬಿಡ್ಲು ನಂಗ. ಪಾಪ ನಮ್ಮ ರಾಮನು ನಮ್ಮನ್ನೆಲ್ಲ ಎಷ್ಟು ಸಾಕವನೆ. ಭುಜದ ಮೇಲೆ ಕುಲ್ಸ್ಕೊಂಡು ಹೋಗ್ತಾಯ್ತ, ಅಂಥವನ್ನ ನಾವು ಸಾಯಿಸ್ಬಿಟ್ರಿ ಇವತ್ತು. ಅಯ್ಯೋ ಪಾಪಿಗಿಲ್ರ, ಕಾಶಿಗೆ ಹೋಗೋನೆ ಅಂತ ಹೇಳಿ ಎಷ್ಟೊಂದು ನಂಬಿಸ್ಬಿಟ್ರ ನಮ್ಮನ್ನ. ನಿಮ್ಗಂತೂ ಒಳ್ಳೆ ಸಾವು ಬರಲ್ಲ, ಬರ್ಬಾದ್ ಸಾವೇ ಬರೋದು. ಎಂಥ ಒಳ್ಳೆ ಮನುಷ್ಯನು. ಹಾಂ, ನಾವು ಎಷ್ಟು ಜೋರಾಗಿ ಮಾತಾಡಿದ್ರು, ಏನೇ ಮಾತಾಡಿದ್ರು ಅದಕ್ಕೆಲ್ಲ ನಮ್ಗೆ ಸಮಾಧಾನದ ಮಾತುಗಳು ಹೇಳ್ತಿದ್ದ ಅಪ್ಪನ ಓದ್ತಾ ಇರಲಿಲ್ಲ. ಅಂಥ ಒನ್ನ ಸಾಯಿಸಿದಿರಲ್ಲ, ನಿಮ್ಗೆಲ್ಲ ಒಳ್ಳೆ ಸಾವು ಬರ್ತದ? ಹಾಂ ಅತ್ತೆ, ನಿಮ್ಗಂತೂ ಒಳ್ಳೇದಾಗಲ್ಲ ಅತ್ತೆ, ದೇವರಾಣಿಗೋನು. ಥೂ, ನಿಮ್ಮಂಥವ್ರ ಜೊತೆಗೆ ನಾವು ಇಷ್ಟಿನಿಂದ ಇದ್ದಿದ್ದು. ಅಮ್ಮ ನಡಿಯಮ್ಮ, ನಾವು ನಮ್ಮ ಮನೆಗೆ ನಾವು ಹೋಗೋಣ. ಯಾವುದೋ ಗುಡಿಸ್ತೋ ಪಡಿಸ್ತೋ ಅದ್ರಾಗೆ ಜೀವನ ಮಾಡೋಣ. ಇಂಥ ಅರಮನೆಗೆ ಇದ್ಕೊಂಡು ಇಂಥ ಕಟುಕರ ಜೊತೆಗೆ ಇರೋ ಬದಲು ಎಲ್ಲೋ ಒಂದು ಹತ್ರ ಜೀವನ ಮಾಡೋಣ. ನಡಿಯಮ್ಮ, ಯಾವ ಸುಖ ಸಂಪತ್ತುಗಳು ಬೇಕಾಗಿಲ್ಲ ನಮ್ಕ. ಏನೈತೆ? ಏನಿಲ್ಲ, ಏನೇನು ಇಲ್ಲ. ಬ್ಯಾಂಕಾಗ ₹1 ದುಡ್ಡು ತೆಗಿಯೋಕ್ಕಾಗಲ್ಲ. ರಾಮಣ್ಣ ಬರಬೇಕು, ದುಡ್ಡು ತೆಗಿಬೇಕು. ರಾಮಣ್ಣ ಬರೋಕೆ ರಾಮಣ್ಣ ಜೀವಂತವಾಗಿಲ್ಲ ಅಷ್ಟೇ, ಏನೇನು ಇಲ್ಲ. ನಿಮ್ಮ ಹತ್ರ ಒಡವೆ ಇತ್ತು, ಅದನ್ನು ಮಾರಿ ಅಲ್ಲೆಲ್ಲ ಇಸ್ಬೇಡಣ ಆಡಿ ಖಾಲಿ ಮಾಡಾಕಿದ್ದೀನಿ. ಹ್ಞೂ, ಒಳ್ಳೆ ಕೆಲಸ ಮಾಡಿದ್ಯಾ, ಶಬಾಷ್, ಒಳ್ಳೆ ಕೆಲಸ ಮಾಡಿದ್ಯಾ. ರಾಮಣ್ಣ ಇಲ್ಲ, ಎಲ್ಲ ಹೋಗೋಣೆ ಅಂತ ಹೇಳ್ಬಿಟ್ಟು ದುಡ್ಡು ಎತ್ಕೊಂಬರ್ಬೇಕಲ್ಲ. ಡೆತ್ ಸರ್ಟಿಫಿಕೇಟ್ ತಗೊಂಬರ್ಬೇಕಂತೆ. ಡೆತ್ ಸರ್ಟಿಫಿಕೇಟ್ ನಾನು ಎಲ್ಲಿಂದ ತರಲಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿಂದ ಆಸ್ಪತ್ರೆಗೆ ಹೋಗ್ಬೇಕು. ಯಾರು ಹೇಳ್ತಾರೆ? ಪಾಡಿ ತೋರಿಸ್ರಿ ಅಂತಾರೆ, ಎಲ್ಲಿಂದ ತಂದು ತೋರಿಸ್ದೆ? ಹಾಂ, ಸುಮ್ಮನೆ ಇರುವ, ಬಿಡು. ಅಮ್ಮನ್ನ ಸತ್ಕಿ ತೋದಳ, ವಯಸ್ಸಾಗೈತೆ. ಸಾಯ್ಲಿ ನಮ್ಮ ಜೀವನನೇ ಹಾಳು ಮಾಡಿಬಿಡ್ಲು. ಸಾಯ್ಲಿ. ಬಿಡು ಬೇಡ, ಹಿಂಗೆಲ್ಲ ಅದೇ ಅಂತ ನನಗೆ ತಿಳಿದಪ್ಪ. ಅವನು ಇಷ್ಟೊಂದು ಬಂದೋಬಸ್ತು ಮಾಡ್ತಾನೆ ಅಂತ ನನಗೆ ತಿಳಿದು, ಏನೋ ನನ್ನ ಮಕ್ಕಳಿಬ್ಬರು ಚೆನ್ನಾಗಿರ್ಲಿ ಅಂತ ಆಸೆ ಪಟ್ನು. ಅವನು ಇಷ್ಟೊಂದು ಬಂದೋಬಸ್ತು ಮಾಡವನೆ. ನನಗೆ ದೇವ್ರಾನ ತಿಳಿದಪ್ಪ ಇದೆಲ್ಲ. ನೀನು ಬದುಕಿಬಿಡ್ದು, ನೀನು ಸತ್ತೋಗ್ಬೇಕು. ಲೇ ಯಾಕ? ಲೇ ಬರತ್ತ ಯಾಕ? ಯಾಕೋ ಬಿಡ ಅಮ್ಮನ. ಲೇ ಅಣ್ಣ, ಬದುಕಿಬಿಡ್ದ, ಈ ಅಮ್ಮನ ಬದುಕಿಬಿಡ್ದು, ಸತ್ತೋಗ್ಬೇಕಲ್ಲೇ. ಲೇ ಬಿಡ, ಅವ್ರು ಮಾಡಿದ ಪಾಪದಾಗ ಅವರೇ ಓದ್ತಾರೆ, ನೀನಾಕ ಬರೈತ ನೀನು? ಲೇ ಬರತ್ತ ಬರ, ಅವ್ರು ಮಾಡಿದ ಪಾಪದಾಗ ಅವ್ರು ಓದ್ತಾರೆ, ನೀನಾಕ ಬಾರ. ಅವತ್ತು ಆ ಅಮ್ಮನ ಹೇಳಿದ ಮತ್ತೆ ಕೇಳ್ತಿರಿದ್ದಿದ್ರೆ ಇವತ್ತು ನಮ್ಗಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಾರೋ ಬಾ. ಅಣ್ಣ, ಎಂತ ಕೆಲಸ ಮಾಡಿಬಿಟ್ರಣ್ಣ ಲಕ್ಷ್ಮಣ. ರಾಮಣ್ಣನ ಸಾಯಿಸಿ ತಪ್ಪು ಮಾಡಿಬಿಟ್ರಣ್ಣ, ತಪ್ಪು ಮಾಡಿಬಿಟ್ರೆ. ಹೋಗ್ಲಿ ಸುಮ್ಮನಿರು, ಅಲ್ಬೇಡ ಸುಮ್ಮನಿರು. ಇವಾಗತ್ತೆ ಏನು ಪ್ರಯೋಜನ? ಏನು ಪ್ರಯೋಜನ ಇವಾಗತ್ತು? ನಿಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಿಮ್ಮ ಅಮ್ಮನೂ ಜೈಲ್ಗೆ ಹೋಗ್ಬೇಕು, ಆ ಶಾನ್ ಬಗ್ರು ಜೈಲ್ಗೆ ಹೋಗ್ಬೇಕು. ಆವಾಗೇ ನಿಮ್ಮ ಅಣ್ಣ ಆತ್ಮಕ್ಕೆ ಶಾಂತಿ ಸಿಕ್ಕೋದು. ಅದಕ್ಕೆ ಏನು ಮಾಡ್ಬೇಕಂತೀಯಮ್ಮ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಬಾಬಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಬ್ಯಾಂಕು ಲಾಕೂ ಓಪನ್ ಆಗ್ತೈತೆ, ಇವ್ರಿಗೆಲ್ಲ ಶಿಕ್ಷೆನೂ ಆಗ್ತೈತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಗ್ರಿ. ಹ್ಞೂ ಅಣ್ಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ನಾವು ಮಾಡಿರೋ ತಪ್ಪಕ್ಕೆ ಪಶ್ಚಾತ್ತಾಪ ಆಗಲಿ. ಹ್ಞೂ ಕೊಡೋಣ, ನಡಿಯೋಣ. ಪಾಪ ಶಾನ್ ಬಗ್ರು ವಯಸ್ಸಾಗೈತೋ, ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗ್ತೈತೇನೋ? ವಯಸ್ಸಾಗಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು. ದುಡ್ಡು ಇಸ್ಕೊಂಡು ಕೊಲೆ ಮಾಡೋಂಥ ಪರಿಸ್ಥಿತಿ ಏನು ಬಂದಿತ್ತು ಅಪ್ಪನ್ಕ? ಹಾಂ, ಯಾಕೆ ಕೊಲೆ ಮಾಡಬೇಕಾಗಿತ್ತು?
ನಾವು ಹೇಳಿದ್ದಕ್ಕೆ ಕೊಲೆ ಮಾಡಿದ್ದು ಅಷ್ಟೇ, ಇಲ್ಲಾಂದ್ರೆ ಏನು ಕೊಲೆ ಮಾಡ್ತಾ ಇದ್ರು? ನೀವು ಹೇಳಿದ್ರಿ ತಾನೇ? ಹಾಂ, ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ದುಡ್ಡು 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬಿಟ್ಟು ಕೊಲೆ ಮಾಡಿಬಿಟ್ರೆ ನೋಡು ಬಾವಾ, ಇಂಥವ್ರಿಗೆಲ್ಲ ಶಿಕ್ಷೆ ಆಗೇಬೇಕು. ಅತ್ತೆಗೂ ಶಿಕ್ಷೆ ಆಗಬೇಕು, ಆ ಶಾನ್ ಬಗ್ರಿಗೂ ಶಿಕ್ಷೆ ಆಗಬೇಕು. ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡೋಗು. ನಾವು ಒಳಗೆ ಹೋದಿದ್ರೆ ಯಾವಳವಳು ಹೋದ್ರೂ ಪರವಾಗಿಲ್ಲ, ನಿಮ್ಗೆ ಕಮ್ಮಿ ಶಿಕ್ಷೆ ಆಗ್ತೈತೆ. ಹೋಗ್ರಿ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋಗ್ರಿ. ನನ್ನ ಮಾತು ಕೇಳ್ರಿ. ಫಸ್ಟ್ ನಮ್ಮ ಅಮ್ಮನಿಗೆ ಆಗಬೇಕು ಶಿಕ್ಷೆ. ನಮ್ಮ ಅಮ್ಮನ ಬದುಕಿ ಕೊಡು. ನನ್ನ ಕಣ್ಣು ಎದುರು ಅವಳಂದ್ರೆ ಸಾಯಿಸ್ಬಿಡ್ತೀನಿ. ನಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ. ನಮ್ಮ ನಿನ್ನ ಹಾಗೆ ಮಾಡಪ್ಪ, ಸಾಯಿಸ್ಬಿಡು. ನೀನು ಅರ್ಧಕ್ಕೆ ನಾ ಸತ್ತು ಸ್ವರ್ಗ ಸೇರೋದೇ ಮೇಲು. ನೀನು ಸ್ವರ್ಗಕ್ಕೆ ಹೋದ್ಯಾ? ಯಾವುದೇ ಕಾರಣಕ್ಕೂ ನೀನು ಸ್ವರ್ಗಕ್ಕೆ ಹೋಗಲ್ಲ. ನೀವು ಹಿಂಗೆ ಮಾತಾಡ್ಕೊಂಡಿರ್ತೀರಾ ಇಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಲೇ ಬರುತ್ತಾ ನಡಿ, ಆಗಿದ್ದಾಗ ಹೋಗ್ಲಿ ನಡಿ, ಕಂಪ್ಲೇಂಟ್ ಕೊಡೋಣ ನಡಿ. ನಡಿ ಹೋಗೋಣ. ನೀನು ಒಂದು ಹೆಂಗ್ಸ ಅತ್ತೆ, ನೀನು ಒಂದು ಹೆಂಗ್ಸ. ಹಾಯ್ ಭಗವಂತ, ಇಂಥ ಲುಚ್ಚ ಕೆಲಸ ಮಾಡ್ತಾರ ಯಾರಾದ್ರೂ? ಲೇ ನಾನು ನಿಮ್ಮ ಅತ್ತೆನ ಏನೋ ಅನ್ಕೊಂಡಿದ್ನಲ್ಲೇ. ಏನು ಅನ್ಕೊಂಡಿದ್ದೆ? ಇಂಥ ರಾಕ್ಷಸಿ ಅಂತ ಅನ್ಕೊಂಡಿದ್ದ? ಹಾಂ, ಅಯ್ಯೋ ಒಳ್ಳೆ ಹೆಂಗ್ಸು ಅಂತ ಅನ್ಕೊಂಡಿದ್ನಲ್ಲೇ ಅಮ್ಮ. ಏನಮ್ಮ ಇಂಥ ದುರ್ಬುದ್ಧಿ ಕಲ್ತವಳಿ ಅಮ್ಮನು? ಲಕ್ಷ್ಮಣ, ಓ ಏನ ಚಿಕಣ ಎಲ್ಕೊ ಹೊರಟಿದ್ರಿ? ಅದು ಅದು 5,000 ಎತ್ಕೊಂಡ್ಬಂದಿದ್ದೀನಿ ಬೇಡ. ಅಯ್ಯೋ 5,000 ಬೇಡ, ಏನು ಬೇಡ. ನಾವು ಎಲ್ಕೋ ಓದ್ತಾ ಇದ್ರಿ. ಎಲ್ಕೋತಾ ಇದ್ದೀರಿ ಎಲ್ಲ ನಾವು? ಯಾಕಣ ಏನೋ ಬೇಜಾರಾಗಿದ್ಯಾ? ಯಾಕೋ ನಮ್ಮ ಅಣ್ಣನ ಸಾಯಿಸಿದ್ದಕ್ಕೆ ಮುನ್ಸ್ಕೊಂಡು ನೆಮ್ಮದಿನೇ ಇಲ್ಲಣ್ಣ. ಅದಕ್ಕೆ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀರಿ. ಯಾರ ಮೇಲೆ ಕೊಡ್ತೀರಣ್ಣ? ನಮ್ಮ ಅಮ್ಮನ ಮೇಲೆ, ಆಮೇಲೆ ನಿಮ್ಮ ಅಪ್ಪನ ಮೇಲೆ. ನಾವು ಏನಣ್ಣ ಇಂಥ ಕೆಲಸ ಮಾಡ್ತಾ ಇದ್ರಿ? ಬೇಡಣೋ ಅಂತ ಕೆಲಸ ಎಲ್ಲ ಮಾಡಬೇಡ್ರಿ. ನಮ್ಮ ಅಪ್ಪನ ಹಿಡ್ಕೊಂಡು ಹೋಗೋದು ಬೇಡಣ. ಅಣ್ಣ ಬೇಡಣ, ಕೊಡ್ಬೇಡಣ ಪೊಲೀಸ್ ಕಂಪ್ಲೇಂಟು. ನಾವು ನೀನ್ಯಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳಕ್ಕ? ಹೋಗ್ಬವ, ಕೊಡೋಗು ಬವ. ಶಾನ್ ಬಗ್ರ ಮೇಲೆ, ನಾವು ಅತ್ತೆ ಮೇಲೆ ಕೊಡೋಗು. ಹಿಡ್ಕೊಂಡಾಗ ಬಿದ್ದರೆ ಅವಾಗ ಸರಿಯಾಗಿ ಸರೋತದೆ. ಹೋಗ, ಏನಾರ ಮಾತಾಡ್ಬೇಡಕ್ಕೋ. ನಿಮ್ಮ ಈ ಹೆಣ್ಣು ಬಂದು ನನ್ನ ಕೇಳಿದ್ಕ ನಮ್ಮ ಅಪ್ಪನ ಹತ್ರ ಕರ್ಕೊಂಡೋಗಿದ್ದು. ನಾವು ಹಂಗೆ ಕೊಲೆಗಿಲ್ಲ ಮಾಡೋರಲ್ಲಕ್ಕೋ. ನಮ್ಮ ಅಪ್ಪನ ಒಳ್ಳೆಯವನು, ಸುತ್ತೂರು ಕೂತ್ ಹೇಳೋದು ನಮ್ಮ ಅಪ್ಪನ ಅಂತವನು ಅಂತ. ಹಂಗೆಲ್ಲ ಮಾಡಲ್ಲ ನಮ್ಮ ಅಪ್ಪನ. ಇಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಣ್ಣ. ಯಾಕೋ ನಮ್ಮ ಮನ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ನಾವು ಮಾಡಿದ್ದು ತಪ್ಪು, ಆದರೂ ಪರವಾಗಿಲ್ಲ. ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ. ಅಣ್ಣ ನೀವು ಕಾಲ್ ಬಿಡ್ತೀನಿ ಅಣ್ಣ. ಹಂಗೆಲ್ಲ ಮಾಡಬೇಡಣ. ನಿಮ್ಗೆ ಕಾಸು ಬೇಕಾದ್ರೂ ಕೊಡ್ತೀನಿ ಅಣ್ಣ. ಬೇಡಣ್ಣ, ನಮ್ಮ ಅಪ್ಪನ ಮಾತ್ರ ಹಂಗೆ ಮಾಡಬೇಡಣ್ಣ. ನಮ್ಮ ಅಪ್ಪನ ವಯಸ್ಸಾಗೈತಣ್ಣ. 2 ಹಾರ್ಟ್ ಆಪ್ರೇಷನ್ ಆಗೈತೆ. ಬೇಡಣ್ಣ, ನಮ್ಮ ಅಪ್ಪನ ಒಳ್ಳೆಯವನಣ್ಣ. ಒಳ್ಳೆಯವನಾದ್ರೆ ಕೊಲೆ ಯಾಕೆ ಮಾಡ್ಬೇಕಾಗಿತ್ತು? ಯಾಕಪ್ಪ ಮಾಡ್ಬೇಕಾಗಿತ್ತು? ಅಣ್ಣ ಇಲ್ಲಣ್ಣ, ನಿಮ್ಮ ಅಣ್ಣ ಬದುಕವನಣ್ಣ. ಎಲ್ಲೋ ಅವನೇ ಬದುಕವನೆ ನೋಡ್ದಂಗೆ ಹೆಂಗೆ ಹೇಳ್ತಾನೆ ಸುಳ್ಳು ಮಾತುಗಳು. ಅಣ್ಣ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಣ್ಣ. ಬೇಡಣ್ಣ, ಹಂಗೆಲ್ಲ ಮಾಡಬೇಡಣ್ಣ. ನಮ್ಮ ಅಪ್ಪನ ಒಳ್ಳೆಯವನಣ್ಣ. ನಮ್ಮ ಅಪ್ಪನು ನನ್ನ ಮಗನು ಯಾವ ಜೊತೆಗೂ ಹೋಗಲ್ಲಣ್ಣ. ಕಷ್ಟ ಅಂದವ್ರಿಗೆಲ್ಲ ಸಹಾಯ ಮಾಡ್ತಾರೆ. ನಮ್ಮ ಅಪ್ಪನ ಸಾಯಿಸಿಲ್ಲಣ್ಣ. ಸಾಯಿಸಿಲ್ಲ. ನಿಮ್ಮ ಅಣ್ಣ ಬದುಕವನಣ್ಣ. ಬದುಕಿದ್ರೆ ಮನೆಗೆ ಬರ್ದಿರ್ತಾ ಇದ್ನಣ್ಣ. ಹಾಂ ಆಯಿತು, 3-4 ದಿವಸ ಏನು ಬೇಜಾರು ಮಾಡ್ಕೊಂಬೇಡ, ಬಿಡೋಣ. 1-2 ದಿವಸ ಶಿಕ್ಷೆ ಆಗ್ತದೆ, ಆಮೇಲೆ ಸರಿ ಹೋಗ್ತದೆ. ನೀನಾಗ ಬೇಜಾರು ಮಾಡ್ಕೊತೀಯ? ಲಕ್ಷ್ಮಣ ಬಾಣ. ಅಣ್ಣ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಣ್ಣ. ಅಣ್ಣ ನಾನು ನಿನ್ನ ಕಾಲನ ಹಿಡ್ಕೊಂತೀನಣ್ಣ. ಹಂಗೆಲ್ಲ ಮಾಡಬೇಡಣ್ಣ. ನಮ್ಮ ಅಪ್ಪನಿಗೆ ವಯಸ್ಸಾಗೈತಣ್ಣ. ಬೇಜಾರು ಮಾಡ್ಕೊಂಬೇಡಣ್ಣ. ನೀನು ವಯಸ್ಸಾಗದಂತೆ. ವಯಸ್ಸಾಗಿದ್ರೆ ಮೂಲೆಗೆ ಬಿತ್ತಿರ್ಬೇಕಾಗಿತ್ತು. ಈ ಕೆಲ್ಸಕ್ಕೆ ಯಾಕೆ ಮಾಡಬೇಕಾಗಿತ್ತು? ಅಣ್ಣ ಬೇಡಣ. ಬೇಡಣ. ಹಾಳಾದ ಮುದುಕಿ, ಇವತ್ತು ಮುಗಿತೆ ನಿನ್ನ ಕತೆ. ಪೊಲೀಸರು ಬಂದು ಎಳ್ಕೊಂಡು ಹೋಗ್ತಾರೆ. ಅಲ್ಲೇ ಸತ್ತೋಗ್ಬಿಡೆ. ನಮ್ಮ ಮನೆಗೆ ಬರಬೇಡ ನೀನು. ಅಲ್ಲೇ ಅವರೇ ತಗೊಂಡೋಗಿ ಮಣ್ಣು ಮಾಡಿಬಿಡ್ಲಿ. ಹಾಳಾದೊಳೆ. ನಂದು ಗೋಕುಲವಾಗಿದ್ದಿದ್ದು ಮನೆ ನಮ್ಮ ಮಶಾಣ ಮಾಡಿಬಿಟ್ಟಲ್ಲೇ. ಏನೋ ಬಂದಿರೋದು ನಿಂಕ? ಏನು ಕಮ್ಮಿ ಮಾಡಿದ್ನು ಹೇಳು? ಅಣ್ಣ ಬೇಡಣ. ಅಣ್ಣ ಹೋಗ್ಬೇಡಣ. ಅಯ್ಯೋ ಎಂತ ಕೆಲಸ ಆಗೋಯ್ತು. ಫಸ್ಟ್ ಓಡೋಗಿ ನಮ್ಮ ಅಪ್ಪನಿಗೆ ಹೇಳ್ಬೇಕಿದ್ದೆಲ್ಲನೂ.